ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಂಡೆ ಗಿಡಗಳನ್ನು ಯಾವ ಥರ ಪೋಷಣೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಾನು ನೆಟ್ಟಿರುವ ಬೆಂಡೆ ಗಿಡ. ಈ ಬೆಂಡೆ ಗಿಡ ನೋಡಿ ಇಷ್ಟೊಂದು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ. ನೋಡಿ, ಒಂದು ಕಾಯಿ ಕೂಡ ಬಿಟ್ಟಿದೆ, ಹೂಗಳು ಕೂಡ ಆಗಿದೆ. ಇದು ಬಿಸಿಲು ಬಿದ್ದಿರೋದ್ರಿಂದ ಸ್ವಲ್ಪ ಬಾಡಿದೆ, ನೀರು ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ, ಈ ಗಿಡದಲ್ಲಿ ಕೂಡ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಈ ಬೆಂಡೆ ಗಿಡಗಳನ್ನು ಸಿಮೆಂಟಿನ ಚೀಲದಲ್ಲಿ ಹಾಕಿ ನೆಟ್ಟಿದ್ದೀನಿ. ಇದಕ್ಕೆ ಕಾರಣ ಏನಂದರೆ, ಬೆಂಡೆ ಗಿಡ 2 ವರ್ಷಗಳವರೆಗೂ ಇರುತ್ತೆ. ಹಾಗಾಗಿ 2 ವರ್ಷಗಳವರೆಗೆ ಈ ಬೆಂಡೆ ಗಿಡಗಳು ಇರೋದ್ರಿಂದ ನೆಲಕ್ಕೆ ಹಾಕಿದರೆ ಜಾಗ ಚೇಂಜ್ ಮಾಡೋಕ್ಕೆ ಆಗಲ್ಲ ಅಂತ ನಾನು ಈ ರೀತಿ ಸಿಮೆಂಟ್ ಚೀಲದಲ್ಲಿ ಹಾಕಿದ್ದೀನಿ. ಈ ರೀತಿ ಸಿಮೆಂಟ್ ಚೀಲದಲ್ಲಿ ಹಾಕೋದ್ರಿಂದ ನಮಗೆ ಬೇಕಾದ ಜಾಗಕ್ಕೆ ಶಿಫ್ಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಎಲೆಗಳನ್ನು ಹುಳುಗಳು ಹೇಗೆ ತಿಂದುಬಿಟ್ಟಿದೆ ಅಂತ. ಇದಕ್ಕೆ ಏನು ಪರಿಹಾರ ಅಂತ ಹೇಳ್ತೀನಿ. ಈ ರೀತಿ ಹುಳುಗಳು ತಿಂದುಬಿಟ್ರೆ ಕಾಯಿ ಚೆನ್ನಾಗಿ ಬಿಡಲ್ಲ. ಹಾಗಾಗಿ ನಾನು 1 ವಾರದಿಂದ ಸಗಣಿಯನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಸಗಣಿಯನ್ನು ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ವಾಸನೆ ಆಗುತ್ತೆ. ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಹುಳುಗಳು ಎಲೆಗಳನ್ನು ತಿನ್ನಲ್ಲ. ನೋಡಿ, ನಾನಿಲ್ಲಿ ಸಗಣಿಯನ್ನು ಹಾಕಿ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಳು ನೀರು ಮಾಡ್ಕೋಬೇಕು. ಈ ನೀರನ್ನು ಈ ಬಾಟಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಮೇಲ್ಗಡೆ ಸ್ಪ್ರೇ ಮಾಡೋದು ಸಪ್ರೇಟಾಗಿ ಸಿಗತ್ತೆ. ಇದು ನೀರಿನ ಬಾಟಲು. ಈ ಥರ ಬಾಟಲಲ್ಲಿ ಹಾಕ್ಬಿಟ್ಟು ಒಂದು ಸಲ ಈ ಥರ ಮಾಡಿ ನೋಡಿ, ಈ ಥರ ಗಿಡಗಳಿಗೆ ಸ್ಪ್ರೇ ಮಾಡಬೇಕು. ನೋಡಿ, ಈ ಥರ ಪ್ರತಿಯೊಂದು ಎಲೆಗೂ ನಾವು ಸ್ಪ್ರೇ ಮಾಡೋದ್ರಿಂದ ಪ್ರತಿಯೊಂದು ಎಲೆಗೂ ಸ್ಪ್ರೇ ಮಾಡಬೇಕು. ಈ ಥರ ಪ್ರತಿಯೊಂದು ಎಲೆಗೂ ಸ್ಪ್ರೇ ಮಾಡೋದ್ರಿಂದ ಹುಳುಗಳು ತಿನ್ನಲ್ಲ ಎಲೆಗಳನ್ನು. ನೋಡಿ ಎಷ್ಟು ಚೆನ್ನಾಗಿ ಸ್ಪ್ರೇ ಮಾಡ್ಬೋದು ಅಂತ. ನಾನು ಈ ನೀರನ್ನು ಮೆಣಸಿನ ಗಿಡಗಳಿಗೂ ಸ್ಪ್ರೇ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನೋಡಿ, ಮೆಣಸಿನ ಗಿಡದ ಎಲೆಗಳನ್ನು ಹುಳುಗಳು ತಿಂದುಬಿಟ್ಟಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವುದೇ ರೀತಿಯ ರಾಸಾಯನಿಕನೂ ಹಾಕದೆ ಎಲೆಗಳನ್ನು ಹುಳುಗಳು ತಿನ್ನದ ರೀತಿ ಹೇಗೆ ಮಾಡೋದು ಅಂತ ನೋಡಿ. ಈ ರೀತಿ ವಾರಕ್ಕೆ ಒಮ್ಮೆ ಮಾಡಿ ಒಂದು 2-3 ವಾರ ಈ ಥರ ಮಾಡೋದ್ರಿಂದ ಎಲೆಗಳನ್ನು ಹುಳುಗಳು ತಿನ್ನಲ್ಲ. ಗಿಡ ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆಮೇಲೆ ಅದರಲ್ಲಿ ಕಾಯಿಗಳು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಗಿಡಗಳಿಗೂ ಕೂಡ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ, ತೊಂದರೆ ಆಗಲ್ಲ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಗಿಡಗಳಿಗೆ ಹೂವು ತಿಂತಾ ಇದೆ ಅಂದರೆ ಈ ರೀತಿ ಮಾಡಿ. ಈ ರೀತಿ ಮಾಡೋದ್ರಿಂದ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.